ಇವತ್ತು ನಾವು ಈ ಓಡಿ ಮೇಲೆ ಥ್ರೆಡ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಥ್ರೆಡ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಬೋಸ್ ರೆಡಿ ಇರಬೇಕು ನಮ್ಮ ಹತ್ರ. ಓಕೆ, ನೆಕ್ಸ್ಟ್ ಈ ಓಲ್ ವಿಜಾರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಓಲ್ ವಿಜಾರ್ಡ್ ಅಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಥ್ರೆಡ್ ಅಂತ ಬರುತ್ತೆ ನೋಡಿ, ಥ್ರೆಡ್ ಸೆಲೆಕ್ಟ್ ಮಾಡಿ. ಥ್ರೆಡ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಥ್ರೆಡ್ ಲೊಕೇಶನ್ ಕೇಳುತ್ತೆ, ಥ್ರೆಡ್ ಲೊಕೇಶನ್ ಇಲ್ಲಿ ಕೊಡಿ. ಓಕೆ, ನೆಕ್ಸ್ಟ್ ಫೇಸ್ ಕೊಡಿ. ಫೇಸ್ ಬಂದ್ಬಿಟ್ಟು ಈ ಫೇಸ್ ಸ್ಟಾರ್ಟಿಂಗ್ ಫೇಸ್ ಕೊಡಿ. ನೆಕ್ಸ್ಟ್ ಇಲ್ಲಿ ಆಫ್ಸೆಟ್ ಅಂತ ಇರುತ್ತೆ ನೋಡಿ, ಆಫ್ಸೆಟ್ ಕೊಡಿ. ಯಾವ ಕಡೆ ಇರಬೇಕು ಅಂತ ನೋಡಿ, ನನಗೆ ಮುಂದ್ಗಡೆ 2mm ಅಂತ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಎಂಡ್ ಬಂದ್ಬಿಟ್ಟು ಬ್ಲೈಂಡ್ ಅಂತ ಕೊಟ್ಟಿದ್ದೀನಿ, 28mm ಅಂತ ಡಿಫೈನ್ ಮಾಡಿದ್ದೀನಿ. ಓಕೆ, ಎಂಡ್ ಅಂದ್ರೆ ನೀವು ಎಲ್ಲಿ ಸೆಲೆಕ್ಷನ್ ಅಂತ ಇರಿದೆಯಲ್ಲ ಅಲ್ಲಿವರೆಗೂ. ಓಕೆನಾ, ನೀವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು, ಅಪ್ ಟು ಸೆಲೆಕ್ಷನ್ ಕೊಟ್ರೆ ಅದು ತಗೊಳುತ್ತೆ. ನಾನು ಬ್ಲೈಂಡ್ ಅಂತ ಕೊಟ್ಟಿದ್ದೀನಿ, ಬ್ಲೈಂಡ್ ಅಂತ ಕೊಟ್ಬಿಟ್ಟು 28mm ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಮೆಟ್ರಿಕ್ ಡೈ ಅಂದ್ರೆ ಥ್ರೆಡ್ ಏನ್ ಸೈಜ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಬನ್ನಿ, ಥ್ರೆಡ್ ಸೈಜ್ ಇದೆ, ಸೈಜ್ನ ಸೆಲೆಕ್ಟ್ ಮಾಡಿ. ಓಡಿ ಥ್ರೆಡ್ ಮಾಡುವಾಗ ಯಾವಾಗಲೂ ಬಂದ್ಬಿಟ್ಟು ಇಲ್ಲಿ ಕಟ್ ಥ್ರೆಡ್ ಅಂತ ಇರಬೇಕು. ಎಕ್ಸ್ಟ್ರೂಡೆಡ್ ಥ್ರೆಡ್ ಬಂದ್ಬಿಟ್ಟು ID ಥ್ರೆಡ್ಗೆ, ಇಲ್ಲಿ ಕಟ್ ಥ್ರೆಡ್ ಅಂತ ಕೊಟ್ರೆ ನಿಮಗೆ ಥ್ರೆಡ್ ಕಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಥ್ರೆಡ್ ಆಪ್ಷನ್ ಇದೆ, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಮಲ್ಟಿ ಸ್ಟಾರ್ಟ್, ಟ್ರಿಮ್ ವಿತ್ ಸ್ಟಾರ್ಟ್ ಪೇಸ್, ಟ್ರಿಮ್ ವಿತ್ ಎಂಡ್ ಪೇಸ್ ಎಲ್ಲ ಇದೆ. ನಾನು ಫಸ್ಟ್ ರೈಟ್ ಹ್ಯಾಂಡ್ ಥ್ರೆಡ್ ಮಾಡ್ತೀನಿ. ಓಕೆ, ಈಗ ಕೊಟ್ಬಿಟ್ಟು ಓಕೆ ಕೊಟ್ಟು ನೋಡಿ. ಓಕೆ, ಥ್ರೆಡ್ ಕ್ರಿಯೇಟ್ ಆಯಿತು. ಇದೇ ತರ ನೀವು ಕೂಡ ಸಿಂಪಲ್ ಆಗಿ ಒಂದು ಸಾಲಿಡ್ ವರ್ಕ್ಸ್ ನ ಯೂಸ್ ಮಾಡಿ ಥ್ರೆಡ್ ಕ್ರಿಯೇಟ್ ಮಾಡುವುದು.